ಇದು ಲೀನ್ ಡಯಾಬಿಟಿಕ್ಸ್ ಅಂತಂತಂದು ಇತ್ತೀಚೆಗೆ ನಮ್ಮಲ್ಲೂ ಸಹ ಬಹಳಷ್ಟು ನಾವು ಜಸ್ಟ್ ಒಂದು ಸುಮಾರು 2 ತಿಂಗಳ ಹಿಂದ್ಗಡೆ ಅದೊಂದು ಪೇಪರ್ ಪಬ್ಲಿಕೇಶನ್ ಮಾಡಿದ್ವಿ. ಆದರೆ ಮೊನ್ನೆ ಏಪ್ರಿಲ್ 8ನೇ ತಾರೀಕು ಬ್ಯಾಂಕಾಕ್ನಲ್ಲಿ ಆದಂಥ IDF ಕಾನ್ಫರೆನ್ಸ್ನಲ್ಲಿ ಅದನ್ನು ಟೈಪ್ 5 ಅಂತಂತಂದು ಕ್ಲಾಸಿಫಿಕೇಷನ್ ಮಾಡಿ ಮರು ಜನ್ಮ ಕೊಟ್ಟಿದ್ದಾರೆ. ಆಗ ನಾವೇನು MRDM ಅಂತ ಹೇಳ್ತಾ ಇದ್ವಿ, ಮಾಲ್ ರಿಲೇಟೆಡ್ ಡಯಾಬಿಟಿಸ್ ಮೆಲಿಟಸ್ ಅಂತ MRDM ಅಂತ. ಈಗ ಮತ್ತೆ WHO ಆಲ್ಸೋ ಸಪೋರ್ಟೆಡ್, ಅಮೇರಿಕನ್ ಡಯಾಬಿಟಿಕ್ ಅಸೋಸಿಯೇಷನ್ ಆಲ್ಸೋ ಸಪೋರ್ಟೆಡ್, IDFನಲ್ಲಿ ಡಿಕ್ಲೇರ್ ಮಾಡಿ ಟೈಪ್ 5 ಅಂತಂತಂದು ನೀವೆಲ್ಲ ಪೇಪರ್ನಲ್ಲಿ ಮೊನ್ನೆ ತಾನೇ ನೋಡಿರಬಹುದು. ಸೊ ಟೈಪ್ 5 ಇದು ಒಂದು ವಿಶೇಷವಾದಂಥ ಇದು ಲೀನ್ ಡಯಾಬಿಟಿಕ್ಸ್ನವ್ರಿಗೆ ಇದು ನ್ಯೂಟ್ರಿಷನ್ನಿಂದ ಆಗೋ ಒಂದು ಒಳಗಡೆ ಈ ನಮ್ಮ ಮೆಟಬಾಲಿಸಮ್ ಏನು ನಡೆಯುತ್ತೆ ಆ ಪ್ರಕರಣಗಳಿಂದ ಬರುವಂಥದ್ದು. ಇದು ವೈಜ್ಞಾನಿಕ ಬಹಳಷ್ಟು ವಿಷಯಗಳ ಬಗ್ಗೆ ಇದ್ರು ಮಾತಾಡೋದಕ್ಕೆ ಈಗಿನ ಈ ಸಾಕು. 5 ಟೈಪ್ಸ್ ಆಫ್ ಡಯಾಬಿಟೀಸ್ ಅನ್ನ ಹೇಳ್ಬಿಟ್ರಿ ಡಾಕ್ಟರ್ ಸರ್. ಯಾಕೆಂದ್ರೆ ಸಾಮಾನ್ಯವಾಗಿ ಟೈಪ್ 1, ಟೈಪ್ 2, ಟೈಪ್ 3 ಆಲ್ಸೋ ನೀವು ನೋಡ್ಕೋಬಹುದು. GDM ಅಂದರೆ ಪ್ರೆಗ್ನೆನ್ಸಿಯಲ್ಲಿರೋಂಥ. ವಿ ಆರ್ ಇನ್ ಟು ಅ ಸೋಷಿಯಲ್ ಮೀಡಿಯಾ ಯುಗ ಸರ್. ಇಂಥ ಒಂದು ಸಂದರ್ಭದಲ್ಲಿ ಎಲ್ಲರೂ ತಮ್ಮದೇ ಆದಂತಹ ಡಯಟ್ ಅನ್ನ ಫಾಲೋ ಮಾಡ್ತಾರೆ. ಅಂಡ್ ಡಯಟ್ ಅಂತ ಹೇಳಿದ ತಕ್ಷಣ ನೀವು ಹೇಳಿದ್ರಿ ಒಮ್ಮೆ ತಿನ್ನೋರು ಯೋಗಿ ಅಂತ. ಬರೋಣ ಅದೇ ಒಂದು ಫ್ಯಾಟ್ ಡಯಟ್ಸ್ ನಲ್ಲಿ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ವಾಪಸ್ ಅದೇ ಹೌ ಮಚ್ ದಟ್ ಎಫೆಕ್ಟ್ಸ್ ಅದ್ರ ಬಗ್ಗೆ ಸ್ವಲ್ಪ ಏನೇ ಆಗಲಿ ಹಿತವಾಗಿ ಮತ್ತು ಮಿತವಾಗಿ ಅದು ಒಂಥರ ಫಾರ್ಮುಲಾ ಇದ್ದಂಗೆ ಅದು ಇಂಪಾರ್ಟೆಂಟು. ಸಾಂಪ್ರದಾಯಿಕ ಆಹಾರ ಪದ್ಧತಿ, ನಮ್ಮ ಭಾರತೀಯ ಆಹಾರ ಪದ್ಧತಿ ವೆರಿ ಇಂಪಾರ್ಟೆಂಟ್. ಅದರಲ್ಲಿ ನಾವು ಆದಷ್ಟು ಪಿಷ್ಟ ಪದಾರ್ಥ ಇರದಂತಹ ತರಕಾರಿಗಳ ಒಂದು ಅರ್ಧ ಪ್ಲೇಟ್ನಲ್ಲಿ ಅಂದರೆ ಅರ್ಧ ಮಟ್ಟು ಅಷ್ಟು ತಗೋಬೇಕು, ಫೈಬರ್ ಡಯಟು. ಆಮೇಲೆ ಇನ್ನು ಉಳಿದಿದ್ದು ಪ್ರೋಟೀನ್ ಇರುವಂಥ ಕಾಳು, ಅವು ಕಾಳು ಪಲ್ಯ ಈ ಥರ. ಇನ್ನು ಮಾಂಸಾಹಾರಿ ಆಗಿದ್ದರೆ ಎಗ್ ಒಂದು ಡ್ರೈ ಲೀನ್ ಮೀಟ್ ಅಂತ ಹೇಳ್ತೀವಿ ನಾವು, ಅಂದರೆ ಜಾಸ್ತಿ ಎಣ್ಣೆಯಲ್ಲಿ ಸೋಕಾಗಲಿರೋದಂತಹ ಮಾಡಿರುವಂತಹ ಪದಾರ್ಥ. ಆಮೇಲೆ ನಮ್ಮ ಇದರಲ್ಲಿ ಹೇಳಬೇಕಿತ್ತಂತಂದರೆ ಇಲ್ಲಿ ಬೆಳೀತಿರುವಂತಹ ಆಹಾರ ಪದ್ಧತಿಯನ್ನು ನಾವು ನೋಡೋದೇ ಓಕೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾವೆಲ್ಲ ಸುತ್ತಮುತ್ತಲೆಲ್ಲ ಜವಾರ್ ಬೆಳಿತೀವಿ ನಾವು, ಲೋಕಲಿ ಗ್ರೋನ್. ಜವಾರ್ ಈಸ್ ಅ ವೆರಿ ಗುಡ್ ಫುಡ್, ಬಟ್ ಅಡುಗೆ ಮಾಡೋದ್ರಲ್ಲೂ ಸಹ ಇಂಪಾರ್ಟೆಂಟ್ ಇರುತ್ತೆ. ಈಗ ಇಲ್ಲಿ ರಾಗಿ, ಜೋಳ ಮತ್ತು ಅಕ್ಕಿ ಇದೆಲ್ಲ ಸಿಗುತ್ತೆ. ಆದರೆ ಇಲ್ಲಿ ಕೆಲವು ಜನರು ರಾಗಿ ಮಾಲ್ಟ್ ಅಂತ ಕುಡಿತಾರೆ, ರಾಗಿ ಅಂಬ್ಲಿ ಅಂತ. ರಾಗಿ ಅಂಬ್ಲಿ, ರಾಗಿ ರೊಟ್ಟಿ ಬಹಳಷ್ಟು ಅಂದರೆ ಗ್ಲೈಸಿಮಿಕ್ ಇಂಡೆಕ್ಸ್. ಈಗ ಒಂದು ಎಕ್ಸಾಂಪಲ್ ತಗೊಳ್ಳಿ, ಒಂದು ಗ್ಲಾಸು ಈ ಇಷ್ಟು ಗ್ಲಾಸ್ನಲ್ಲಿ ನೀವು ಶುಗರ್ ಕೇನ್ ಜ್ಯೂಸ್ ಕುಡಿದ್ರೆ ಅದೇ ಒಂದು ಮೊಳದ ಶುಗರ್ ಕೇನ್ ಒಂದು ಮೊಳ ಹಾಕಿ ಅವನು ಕೊಟ್ಟಿರ್ತಾನೆ, ಅದನ್ನೇ ಕೊಡಿ ಅವನಿಗೆ ತಿನ್ನೋದಕ್ಕೆ. ಈ ವಿಲ್ ಟೇಕ್ 2 hours ಟು. ಅಂಡ್ ಹಲ್ಲುಗಳಾದ್ರೂ ಬಿದ್ದು ಹೋಗ್ತವೆ, ಗಟ್ಟಿ ನಮ್ಮಲ್ಲೆಲ್ಲ ಹಲ್ಲು ಗಟ್ಟಿದ್ದಾವೆ, ಯಾಕಂದರೆ ನಾವೆಲ್ಲ ತಿಂದಿದ್ದೀವಿ ನಾವು. ಸೊ ಅದ್ರದ್ದು ಗ್ಲೈಸಿಮಿಕ್ ಇಂಡೆಕ್ಸ್ ಮೆಲ್ಕೆ ಇರುತ್ತೆ ಕಬ್ಬು ತಿಂದವನು. ಅದೇ ಜ್ಯೂಸ್ ಕುಡಿದವ್ರದ್ದು ಬೇಗ ಶೂಟ್ ಆಗುತ್ತೆ. ಸೊ ಪೀಕ್ ಆ್ಯಂಡ್ ವ್ಯಾಲ್ಯೂ ಅಂತ ಹೇಳ್ತೀವಿ ನಾವು. ಕುಡಿದ ತಕ್ಷಣ ಅದು ಮೇಲ್ಗಡೆ ಇರ್ತಲ್ಲ, ಅದು ನಮ್ಮ ಜೀವಕೋಶಗಳಿಗೆ ಹಾನಿ ಮಾಡ್ತದೆ. ಗ್ಲೈಸಿಮಿಕ್ ಇಂಡೆಕ್ಸ್ ಆ್ಯಂಡ್ ಗ್ಲೈಸಿಮಿಕ್ ಇದು ಅಂತ ಎರಡೂ ಥರದ ಬಗ್ಗೆ ಡಿಸ್ಕಸ್ ಮಾಡೋಣ ಡಾಕ್ಟರ್ ಸರ್. ಗ್ಲೈಸೆಮಿಕ್ ಇಂಡೆಕ್ಸ್ ಆ್ಯಂಡ್ ಆಲ್ಸೋ ಗ್ಲೈಸೆಮಿಕ್ ಲೋಡ್ ಅಂತಾನು. ಕರೆ ಒಂದು ಬರ್ತಾ ಇದೆ. ಹಲೋ, ನಮಸ್ಕಾರ. ಹಲೋ, ಹಾಂ ನಮಸ್ಕಾರ. ನಂದು HB1. ಹಲೋ, ಎಸ್ ಸರ್, ತಮ್ಮ ಹೆಸರು? ರಮೇಶ್ ಅಂತ ಸರ್. ಆಲ್ ರೈಟ್, ಮಾತನಾಡಿ, ವೈದ್ಯರೊಂದಿಗೆ ಮಾತನಾಡಿ. ಹಾಂ ಸರ್, ನಂದು HB1AC 6.8 ಇದೆ. ಓಕೆ. ಹಲೋ, ವಯಸ್ಸು ಎಷ್ಟು ನಿಮ್ಮದು? 54 ಸರ್. ಓಕೆ. ಇನ್ನು ನೀವು 6 ತಂದರೆ ಬಹಳ ಒಳ್ಳೆಯದು, ಅತಿ ಉತ್ತಮ, ಅತಿ ಶ್ರೇಷ್ಠ. ಸರ್ ಯಾವ ಇದನ್ನದು ಏನು ಟ್ಯಾಬ್ಲೆಟ್ಸ್ ಏನಿಲ್ಲ? ಇನ್ನೂ ಪ್ರಯತ್ನ ಮಾಡ್ಬೋದು, ಊಟ ಪದ್ಧತಿಯಲ್ಲೇ ಪ್ರಯತ್ನ ಮಾಡ್ಬೋದು. ಆದರೆ ಉಪವಾಸ ಇದ್ದು ಮೃಷ್ಟಾನ್ನ ಬೇಡ, ಮೃಷ್ಟಾನ್ನ ತಿಂದು ಉಪವಾಸ ಮಾಡೋದು ಬೇಡ. 6.8 ಓಕೆ ಅಲ್ರಿ ಸರ್? ಇನ್ನೂ ಕಡಿಮೆ ಮಾಡಿದರೆ ಚೆನ್ನಾಗಿ, ಆದರೆ ಲೋ ಶುಗರ್ ಕಡೆ ಹೋಗಬೇಡಿ ಅಷ್ಟೇ. ನೀವು ಒಂದು ವೇಳೆ ಔಷಧ ಮಾತ್ರೆ ತಗೊಳ್ತಾ ಇದ್ದೀರಿ, ಅದಕ್ಕೆ ನೀವು ಕೈ ಕಾಲು ಉರಿತಾ ಇದ್ದರೆ ಬಂದು ತಜ್ಞರಲ್ಲಿ ಪರೀಕ್ಷೆ ಮಾಡಿಕೊಂಡು ಯಾವ ಕಾರಣಕ್ಕೆ ಉರಿತಾ ಇದೆ ಅನ್ನೋದು ಅದು ಮುಖ್ಯವಾದದ್ದು. ಆದ ಕಾರಣ ತಾವು ವೈದ್ಯರನ್ನು ಸಂಪರ್ಕಿಸಬೇಕಾಗುತ್ತೆ. ನಾನಾ ಕಾರಣಗಳಿದ್ದಾವೆ ಕೈ ಕಾಲು ಉರಿಯೋದಕ್ಕೆ, ಕೇವಲ ಡಯಾಬಿಟಿಸ್ ಮಾತ್ರಕ್ಕೆ ಆಗುತ್ತೆ ಅಂತಲ್ಲ, ಬೇರೆ ಕಾರಣಗಳು ಇರಬಹುದು. ಬಹುತೇಕವಾಗಿ ತಾವು ಬಂದು ಆಸ್ಪತ್ರೆಯಲ್ಲಿ ವೈದ್ಯರನ್ನು ಇದನ್ನು ಮಾಡಿಕೊಂಡು ತಮ್ಮ ಚಿಕಿತ್ಸೆಯನ್ನು ಪಡ್ಕೋಬೋದು. ಕರೆ ಮಾಡಿದ್ದಕ್ಕೆ ಧನ್ಯವಾದ ರಮೇಶ್ ಅವರೇ.
ಗ್ಲೈಸೆಮಿಕ್ ಇಂಡೆಕ್ಸ್ ಆ್ಯಂಡ್ ಗ್ಲೈಸೆಮಿಕ್ ಲೋಡ್. ಲೋಡ್. ಅದೇ ಗ್ಲೈಸೆಮಿಕ್ ಲೋಡ್ ಅಂದರೆ ಕೊಪ್ಪರಕ್ಕೆ ಈ ಥರ ಗೋಪುರ ಕಟ್ಟಿರ್ತಾರೆ. ನಮ್ಮ ಸೌತ್ ಇಂಡಿಯಾದಲ್ಲಿ ದಕ್ಷಿಣ ಭಾರತಕ್ಕೆ ಹೋದರೆ ರೈಸು, ಸ್ಪೆಷಲಿ ಪಾಂಡಿಚೇರಿ, ತಮಿಳ್ನಾಡು ಈಗ ಹೋದರೆ ಅದು ರೈಸ್ದೊಂದು ಗೋಪುರನೇ ಇರುತ್ತೆ. ಸೊ ದ ವಾಲ್ಯೂಮ್ ಈಸ್ ಕ್ವೈಟ್ ಬಿಗ್. ಆ್ಯಂಡ್ ಫಾರ್ ಎಕ್ಸಾಂಪಲ್ ಇದನ್ನು ಉದಾಹರಣೆಗೆ ಹೇಳಬೇಕಿತ್ತು ಅಂದರೆ ಈ ರಾಗಿ ಮುದ್ದೆ, ರಾಗಿ ಮುದ್ದೆ, ರಾಗಿ ರೊಟ್ಟಿ, ರಾಗಿ ಅಂಬ್ಲಿ ಎಷ್ಟು ಎಲ್ಲ ಬರೋದು ರಾಗಿಯಿಂದನೇ. ಆದರೆ ರಾಗಿ ಅಂಬ್ಲಿ ಬೇಗ ಇರುತ್ತೆ. ರಾಗಿ ಮುದ್ದೆ ಈಸ್ ಗ್ಲೂಟಿನೈಸ್ಡ್. ಯು ಹ್ಯಾವ್ ಕುಕ್ಡ್, ಇಟ್ ಈಸ್ ರೆಡಿ ಟು ಗೆಟ್ ಡೈಜೆಸ್ಟೆಡ್ ಫಾಸ್ಟ್. ಸೊ ರಾಗಿ ರೊಟ್ಟಿ, ಅದೇ ರೊಟ್ಟಿ ತಿಂದರೆ ಹೆಂಗೆ ನಾನು ಕಬ್ಬು ತಿನ್ನು ಅಂತಂದು ಹೇಳಿದ್ನಲ್ಲ, ಆ ಥರ ರಾಗಿ ರೊಟ್ಟಿ ತಿನ್ನೋದ್ರಲ್ಲಿ, ಅದೇ ರಾಗಿ ಮುದ್ದೆ ತಿನ್ನೋದ್ರಲ್ಲಿ, ರಾಗಿ ಅಂಬ್ಲಿ ತಿನ್ನೋದ್ರಲ್ಲಿ ಈ ಗ್ಲೈಸೆಮಿಕ್ ಇಂಡೆಕ್ಸ್ ಆ್ಯಂಡ್ ಗ್ಲೈಸೆಮಿಕ್ ಲೋಡ್ ಎಷ್ಟು ಪ್ರಮಾಣ ನಾವು ತಿಂತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ. ಚಾರ್ಟ್ ಮಾಡ್ಕೊಂಡು ಕೂತ್ಕೋಬೇಕು. ಡಾಕ್ಟರ್ ಸರ್ ಕರೆಯೊಂದು ಬರ್ತಾ ಇದೆ. ಹಲೋ, ನಮಸ್ಕಾರ. Namaskar, I am Prakash Ganpati from Mumbai, Vileparla. Yes, Prakash sir, kindly talk with the doctor and ask the question. Yeah. Yes sir, doctor sir is ready. Hello. Yeah, ask. Namaste. Namaste, doctor. I have one question. It is why my lovely wife, who is now 50-year-old, she is having diabetes. And varicose veins is also there. So what is the solution for that? Because of varicose veins, she is having diabetes. And due to that tension, I am also having sugar in the border now. So can you please suggest what to do for both of us? So one is that your wife is having varicose and diabetes and varicose. Is it related? Yeah. Unless we examine, we cannot correlate both the items. But however, ಈ ಕಾಲುಗಳಲ್ಲಿ ರಕ್ತ ಪರಿಚಲನೆ ಸ್ಥಗಿತವಾಗಿರ್ತದೆ. ಇನ್ ದ ಬ್ಲಡ್ ಫ್ಲೋ ಇನ್ ದಿ ಪೆರಿಫೆರಲ್ ವೆಸಲ್ಸ್ ಇನ್ ದ ಲೆಗ್ಸ್. ದೇರ್ ಈಸ್ ಆಸ್ ಕಂಪೇರ್ಡ್ ಟು ದ ನಾರ್ಮಲ್ ಪೀಪಲ್, ದೇರ್ ಈಸ್ ಸಮ್ ಅಮೌಂಟ್ ಆಫ್ sluggishness is there because of blood sugars. If they are high, the blood viscosity will increase. So that is one reason, and there might be reason of this varicose veins. But however, surgeon is a very important person to define it, whether it is a superficial varicose veins or a deep varicose veins. ಆದ ಕಾರಣ ಅದಕ್ಕೆ ಸಂಬಂಧ ನಾವು ಹೇಳೋದಕ್ಕೆ ಈ ಇದರಲ್ಲಿ ಕಾರ್ಯಕ್ರಮದಲ್ಲಿ ಆಗೋದಿಲ್ಲ. ನಂಬರ್ ಒನ್, ನಿಮಗೆ ಅವರಿಂದಾಗಿ ನಿಮಗೆ ಟೆನ್ಷನ್ ಬಂದಿದೆ ಅಂತ ಹೇಳಿದ್ರಲ್ಲ. ಹೌದು. ಸೊ ಸ್ಟ್ರೆಸ್ನ ಆದಷ್ಟು ಆ ಸ್ಟ್ರೆಸ್ನ STRESS ಅಂತಿದೆ, ಅದರಲ್ಲೇ ಇದೆ ಮೂಲ ಆನ್ಸರ್. S is strength. You have to develop your strength by exercise. Due to stress also diabetes is possible. Yeah, because of stress hormones are released in the body. They won't allow the insulin to act properly. Like growth hormone, cortisols, these are all stress hormones. So they also stress, STRESS ಅಂತ ಹೇಳಿದ್ನಲ್ಲ. S for strength, do proper exercise, physical activity and all that. T for time management. R for having a good recreation. E, that is the EGO, ego. Take out E and make it go. Let it go. Okay. And the next S is very important. Save money. Save money. So that brings lot of stress if you are not properly managing your finances. Very nice. And last one is spiritual discipline. So stress, spiritual discipline, strength, time management, recreation, good recreation, ego management. Then the last is the savings and spiritual discipline. ಸೊ ಅದಕ್ಕೆ ಕೆಲವರು ಚಿಕ್ಕ ಪುಟ್ಟಕ್ಕೆಲ್ಲ ಕೋಪ ಮಾಡ್ಕೊಳ್ತಾರೆ. ಶಾರ್ಟ್ ಟೆಂಪರ್. ಕೃಷ್ಣ ಮಹಾರಾಜ ಅರ್ಜುನನಿಗೆ ಹೇಳಿದ, ಈ ಗೀತಾ ಇದರಲ್ಲಿ ಓದಿದ್ರೆ, ಕೋಪಾತ್ ಭವತಿ ಸಮೋಹ, ಸಮೋಹ ಸ್ಮೃತಿ ವಿಭ್ರಮ, ಸ್ಮೃತಿ ಭ್ರಂಶೋತ್ ಬುದ್ಧಿನಾಶಾತ್ ಪ್ರಣಶ್ಯತಿ ಅಂತ. ಆದ ಕಾರಣ ಕೋಪನು ಚಿಕ್ಕ ವಿಷಯಗಳಿಗೆಲ್ಲ ಇತ್ತೀಚಿನ ಜನರಲ್ಲಿ ನೋಡ್ತಾ ಇರ್ತೀವಿ. ಆಟೋದವನು ಆ ಪ್ಯಾಸೆಂಜರ್ ಒಟ್ಟಿಗೆ ಜಗಳ ಆಡ್ತಾರೆ, ಅವನು ಇಂಥ ಚಿಕ್ಕ ಪುಟ್ಟಕ್ಕೆಲ್ಲ ಕೋಪ ಮಾಡ್ಕೊಳ್ಳೋಂಥ ಸನ್ನಿವೇಶಗಳು ಬಹಳಷ್ಟು ನೋಡ್ತಾ ಇದ್ವಿ ನಾವು. ಹೌದು. ಸೊ ಆದ ಕಾರಣ ಗೀತಾ ಬಹಳಷ್ಟು ಲೆಸನ್ಸ್ ಕೊಡುತ್ತೆ ನಮಗೆ. ಕೆಲವು ಆಯುರ್ವೇದಿಕ್ 15 days ನಲ್ಲಿ ಶುಗರ್ ವಿಲ್ ಗೋ ಔಟ್, ಯು ಟೇಕ್ ದಿಸ್ ಮೆಡಿಸಿನ್. ಅದೆಲ್ಲ ಭ್ರಮೆ. ಇಟ್ಸ್ ಆಲ್ ದಿಸ್ ಒನ್, ಇಟ್ ಡಸಂಟ್ ಹ್ಯಾಪನ್ ಲೈಕ್ ದಟ್. ಕರೆ ಮಾಡಿದ್ದಕ್ಕೆ ಧನ್ಯವಾದ
ಪ್ರಕಾಶ್ ಅವರೇ ಆಲ್ ದ ವೇ ಫ್ರಮ್ ಮುಂಬೈ ಅವರು ಕರೆ ಮಾಡಿದ್ರು. ಆತ್ಮೀಯರೇ, ಹೇಳಲಿಕ್ಕೆ ಇಷ್ಟಪಡ್ತೇನೆ KLE ವೇಣುಧ್ವನಿ, ಎಸ್ ಪ್ರಕಾಶ್ ಅವರೇ, KLE ವೇಣುಧ್ವನಿ ಆ್ಯಪ್ನ ಮುಖಾಂತರ ಕೇಳ್ತಿರೋ ನಮ್ಮ ಕೇಳುಗರು ಮುಂಬೈದಿಂದ ಕರೆ ಮಾಡಿದ್ರು, ಕಾರ್ಯಕ್ರಮದಲ್ಲಿ ಭಾಗವಹಿಸಿ